ಈವ್ನಿಂಗ್ ಸ್ನ್ಯಾಕ್ಸ್‌ಗೆ ಏನಾದರೂ ಕಡಿಮೆ ಎಣ್ಣೆಯನ್ನು ಬಳಸಿಬಿಟ್ಟು ಹೆಲ್ದಿ ಆ್ಯಂಡ್ ರುಚಿಕರವಾಗಿರೋ ಸ್ನ್ಯಾಕ್ಸ್ ಬೇಕು ಅಂದರೆ ಇದನ್ನು ಟ್ರೈ ಮಾಡಿ. ಸಾಬೂದಾನನ ನಾನು 4 ತಾಸು ಸ್ವಲ್ಪೇ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ನಂತರ ಆ ಸಾಬೂದಾನಿಗೆ 2 ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆನ ತುರಿದಾಕೊಂಡು ಹಸಿಮೆಣಸಿನಕಾಯಿ, ಹಸಿ ಶುಂಠಿ, ಕೊತ್ತಂಬರಿ, ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲರ್ ನಿಮಗೆ ಬೇಕು ಅಂದರೆ ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ಕೊಳ್ಬೋದು. ಆಮೇಲೆ ಗಟ್ಟಿಯಾಗಿ ಇರಬೇಕು ಇದು. ಇದಕ್ಕೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನೀಟಾಗಿ ಚಿಕ್ಕದಾಗಿ ರೌಂಡಾಗಿ ಉಂಡೆಗಳನ್ನ ಮಾಡಿಕೊಂಡು ನಂತರ 1 ಸ್ಪೂನಷ್ಟು ತುಪ್ಪವನ್ನು ನಾನು ಬಳಸಿಬಿಟ್ಟು ಪಡ್ಡು ಹಂಚಲ್ಲಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಡಿಮೆ ಎಣ್ಣೆ ಬೇಕಾಗುತ್ತೆ ಪಡ್ಡು ಹಂಚಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ. ನೋಡಿ, ಎಣ್ಣೆ ಬದಲಾಗಿ ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ. ನೀವು ತುಪ್ಪ ಇಷ್ಟ ಆಗಲ್ಲ ಅಂದರೆ ಎಣ್ಣೆ ಹಾಕ್ಕೊಳ್ಬೋದು. ಚೆನ್ನಾಗಿ ಫ್ರೈ ಆಗುತ್ತೆ, ಬೇಗನೂ ಕಡಿಮೆ ಸಮಯದಲ್ಲೇ ಆಗಿಬಿಡುತ್ತೆ. ನೋಡಿ, ಮೇಲೆ ಕೂಡ ಸ್ವಲ್ಪ ತುಪ್ಪವನ್ನು ಹಚ್ಕೊಳ್ತಾ ಇದ್ದೀನಿ. ಎಷ್ಟು ಬೇಗ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರಲ್ಲಿ ಫ್ರೈ ಆಗಿದೆ. ಇದನ್ನು ನೀಟಾಗಿ 4 ಕಡೆಯಲ್ಲಿ ಈ ಥರ ತಿರುಗಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಒಂದು 5-6 ನಿಮಿಷದಲ್ಲಿ ನಮ್ಮ ಸಾಬೂದಾನ ಪಡ್ಡು ರೆಡಿ ಆಗೋಗುತ್ತೆ. ತುಂಬ ರುಚಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಇದಕ್ಕೆ ಬೇಕಂದರೆ ನಾವು ಶೇಂಗಾನ ಹುರಿದ್ಬಿಟ್ಟು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ಇನ್ನೂ ರುಚಿಯಾಗಿರುತ್ತೆ. ನಾನಿವತ್ತು ಶೇಂಗಾನ ಸ್ಕಿಪ್ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.